ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಹಳೆಯ ಪಿ ಸಿ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಇದು ಎಲ್ಲ ಥರ ಪಿ ಸಿ ಕ್ವಶನ್ಸು, IRP, KSRP, ಸಿವಿಲ್ ಪಿ ಸಿ, ಸೊ ಎಲ್ಲ ಪಿ ಸಿ ಕ್ವಶನ್ಸ್ನ ಇಲ್ಲಿ ತೊಗೊಂಬಂದಿದ್ದೀನಿ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಂಯುಕ್ತವನ್ನು ಕ್ಯಾಲಮೈನ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕಾಪರ್ ಸಲ್ಫೇಟ್, ಆಪ್ಷನ್ ಬಿ ಜಿಂಕ್ ಕಾರ್ಬೊನೇಟ್, ಆಪ್ಷನ್ ಸಿ ಜಿಂಕ್ ಸಲ್ಫೇಟ್, ಆಪ್ಷನ್ ಡಿ ಸಿಲಿಕಾ. ಸರಿಯಾದ ಉತ್ತರ ಜಿಂಕ್ ಕಾರ್ಬೊನೇಟ್. ನಾವು ಜಿಂಕ್ ಕಾರ್ಬೊನೇಟ್ಗೆ ಏನಂತ ಕರಿತೀವಿ ಅಂದರೆ ಕ್ಯಾಲಮೈನ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಮೈಸೂರು ಚಲೋ ಚಳವಳಿ ಇದು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಜವಾಬ್ದಾರಿಯುತ ಸರ್ಕಾರ ಅಥವಾ ಆಡಳಿತಕ್ಕಾಗಿ ಬೇಡಿಕೆ, ಬಿ ಕರ್ನಾಟಕ ಏಕೀಕರಣ ಬೇಡಿಕೆ, ಸಿ ಮೈಸೂರಿನಲ್ಲಿ ತೆರಿಗೆ ಅಭಿಯಾನ ಇಲ್ಲ, ಡಿ ಕರ್ನಾಟಕದಲ್ಲಿ ಭಾರತ ತೊರೆಯಿರಿ ಚಳವಳಿ. ಮೈಸೂರು ಚಲೋ ಚಳವಳಿ ಯಾವುದಕ್ಕೆ ಸಂಬಂಧಪಟ್ಟದಪ್ಪ ಅಂತಂದರೆ ಜವಾಬ್ದಾರಿಯುತ ಸರ್ಕಾರ ಅಥವಾ ಆಡಳಿತಕ್ಕಾಗಿ ಬೇಡಿಕೆ ಇಡೋ ಸಂಬಂಧ ಅಂದಿನ ಕೆ ಸಿ ರೆಡ್ಡಿ ಅಂದರೆ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಯಾದ ಕೆ ಸಿ ರೆಡ್ಡಿ ಅವರು ಈ ಚಳವಳಿಯನ್ನು ಮಾಡಿದರು. ಮುಂದಿನ ಪ್ರಶ್ನೆ, ಯಾವ ಭಾರತೀಯ ಬಂದರು ಟ್ರಸ್ಟನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ? ಯಾವ ಪೋರ್ಟ್ ಟ್ರಸ್ಟನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ನಾಮಕರಣ ಮಾಡಿದ್ದಾರೆ ಅಂತಂದರೆ ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್. ಕೋಲ್ಕತ್ತಾದ ಪೋರ್ಟ್ ಟ್ರಸ್ಟನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಬಿರ್ಜು ಮಹಾರಾಜ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ ಸಂತೂರ್ ನಿಷ್ಣಾತ, ಆಪ್ಷನ್ ಬಿ ಮೃದಂಗಂ ಮೈಸ್ಟ್ರೋ, ಆಪ್ಷನ್ ಸಿ ಕಥಕ್ ನರ್ತಕ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಸರಿಯಾದ ಉತ್ತರ ಕಥಕ್ ನರ್ತಕ. ಬಿರ್ಜು ಮಹಾರಾಜರೇನಪ್ಪ ಅಂದರೆ ಇವರು ಕಥಕ್ ನಾಟ್ಯದ ನರ್ತಕರಾಗಿದ್ದರು. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಅವಿರೋಧವಾಗಿ ಚುನಾಯಿತರಾದ ಭಾರತದ ರಾಷ್ಟ್ರಪತಿಗಳು ಯಾರು? ಆಪ್ಷನ್ ಎ ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಡಾಕ್ಟರ್ ನೀಲಂ ಸಂಜೀವ ರೆಡ್ಡಿ, ಆಪ್ಷನ್ ಡಿ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವಿರೋಧವಾಗಿ ಆಯ್ಕೆಯಾದ ಮೊದಲ ರಾಷ್ಟ್ರಪತಿ ಯಾರಪ್ಪ ಅಂತಂದರೆ ಡಾಕ್ಟರ್ ನೀಲಂ ಸಂಜೀವ ರೆಡ್ಡಿ ಅವರು. ಇವರು ಅವಿರೋಧವಾಗಿ ರಾಷ್ಟ್ರಪತಿಯಾಗಿ ಆಯ್ಕೆ ಆಗಿದ್ದರು. ಮುಂದಿನ ಪ್ರಶ್ನೆ, ಭಾರತದ ಹೊರಗೆ ವಿತರಿಸಲಾದ ಆದರೆ ಭಾರತೀಯ ರೂಪಾಯಿಗಳಲ್ಲಿ ನಿಗದಿಪಡಿಸಿದ ಬಾಂಡ್ಸ್ಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಅಂದರೆ ಭಾರತದ ಹೊರಗೆ ವಿತರಿಸಿರ್ತಾರೆ, ಆದರೆ ಅದನ್ನು ಭಾರತೀಯ ರೂಪಾಯಿಗಳಲ್ಲಿ ನಿಗದಿಪಡಿಸಿದ ಬಾಂಡ್ಸ್ ಆಗಿರ್ತಾವೆ. ಅಂಥ ಬಾಂಡ್ಸಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಮಸಾಲ ಬಾಂಡ್ಸ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಪ್ರಸಿದ್ಧಿ ಪಡೆದವರು ಯಾರು? ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಂದರೆ ಭಾರತದ ವೃದ್ಧ ಪಿತಾಮಹ ಅಂತ ಯಾರಿಗೆ ಕರೀತಾರಪ್ಪ ಅಂದರೆ ದಾದಾಬಾಯಿ ನವರೋಜಿ ಅವರಿಗೆ ನಾವು ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಥವಾ ವೃದ್ಧ ಪಿತಾಮಹ ಎಂದು ಕರಿತೀವಿ. ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರ ಆರಂಭಿಸಿದ ಸುಮನ್ ಯೋಜನೆಯು ಏನನ್ನು ಒದಗಿಸುವ ಗುರಿಯನ್ನು ಹೊಂದಿದೆ? ಈ ಸುಮನ್ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಏನು ಗುರಿ ಹೊಂದಿತ್ತಪ್ಪ ಅಂತಂದರೆ ಇದು ಗರ್ಭಿಣಿ ಮಹಿಳೆಯರಿಗೆ ಆರೋಗ್ಯ ರಕ್ಷಣೆಯನ್ನು ನೀಡುತ್ತದೆ. ಈ ಸುಮನ್ ಯೋಜನೆಯನ್ನು ಕೇಂದ್ರ ಸರ್ಕಾರ 2019ರಲ್ಲಿ ಜಾರಿಗೆ ತರಲಾಗಿದೆ. ಮುಂದಿನ ಪ್ರಶ್ನೆ, ಮಹಾಬಲಿಪುರಂನಲ್ಲಿ 7 ಪಗಡಗಳು ಅಥವಾ 7 ರಥಗಳನ್ನು ನಿರ್ಮಿಸಿದವರು ಯಾರು? ಮಹಾಬಲಿಪುರಂನಲ್ಲಿ 7 ಪಗಡಗಳದಾವ ಅಥವಾ 7 ರಥ ಅದಾವ. ಅವನ್ನ ನಿರ್ಮಿಸಿದವರು ಯಾರಪ್ಪ ಅಂದರೆ ನರಸಿಂಹವರ್ಮ II. ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು ಯಾರು? ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು 1ನೇ ಪುಲಿಕೇಶಿ. ಧನ್ಯವಾದ.